ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಕಡೆ ಹೇಳಿದ್ದಾರೆ, ಬಿಜೆಪಿಯವರು ಕಬ್ಬು ಬೆಳೆಗಾರರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ, ಅವ್ರ ಹೋರಾಟಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆ ಶಿವಾನಂದ ಪಾಟೀಲ್ರು ಈ ರಾಜ್ಯದ ಸಕ್ಕರೆ ಸಚಿವರು ಅವರು ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆಯಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚಿದಂತಹ ಸಂದರ್ಭದಲ್ಲಿ ನಾವು ಬೆಳಗಾವಿ ಜಿಲ್ಲೆಗೊಂದು ಬಾಗಲಕೋಟೆ ಜಿಲ್ಲೆಗೊಂದು ದರ ನಿಗದಿ ಮಾಡ್ಲಿಕ್ಕಾಗಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮೊದಲನೇದು ಹೇಳಿದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಈ ಪ್ರಶ್ನೆಯನ್ನು ಅವರು ರಾಜಶೇಖರ್ ಪಾಟೀಲ್ ಅವರಿಗೆ ಕೇಳಬೇಕು. ಪ್ರಚೋದನೆ ನಾವು ಕೊಡ್ತಾ ಇದ್ದೀವಾ ಅಥವಾ ಅವರ ಹಿಂದಿನ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ರು, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ರು ಅವರು ಕೂಡ ಬಂದು ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ನಾವಂತೂ ಬೇಷರತ್ತಾಗಿ 2 ದಿವಸ ಮುಂಚೆನೆ ರೈತ ಸಂಘಟನೆಯವರು ಕರೆದಂತ ಒಂದು ಹೋರಾಟಕ್ಕೆ ಬಿಜೆಪಿಯಿಂದ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ. ನಾವು ನಿಮ್ ಜೊತೆ ಪಾಲ್ಗೊಳ್ತೀವಿ, ರೈತರಿಗೆ ಸರಿಯಾದ ಒಂದು ದರ ಸಿಗಬೇಕು ಮತ್ತು ವಿರೋಧ ಪಕ್ಷವಾಗಿ ನಮ್ಗೆ ಹೋರಾಟ ಮಾಡುವಂತ, ರೈತರ ಸಲುವಾಗಿ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯ. ಮತ್ತು ಬಹಳಷ್ಟು ಸಲ ನಾವು ಹೋರಾಟ ಮಾಡುವಾಗ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ, ಭ್ರಷ್ಟ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕ್ತೀವಿ, ಅವ್ರ ಫೋಟೋಗಳನ್ನು ಹಿಡ್ಕೊಂಡು ನಾವು ಇದು ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಹುಮನಾಬಾದ್ ನಲ್ಲಿ ಈ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಅದಕ್ಕೂ ಕೂಡ ಅವಕಾಶ ಮಾಡಲಾರದ ರೀತಿಯಲ್ಲಿ ಮಾಡಿದ್ದರು. ನಮ್ಮ ಶಾಸಕರ ಕೈಯಲ್ಲಿ ಇರುವಂತಹ ಫೋಟೋಗಳನ್ನು ಕೂಡ ಕಸಿದುಕೊಂಡು ಹರಿದಾಕುವಂತ ಒಂದು ಪ್ರಯತ್ನ ಮಾಡಿದರು. ನಾವು ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ರೈತರಿಗೆ ಸರ್ಕಾರ ನಾಚಿಕೆ ಬಂದಾದ್ರೂ ಇದನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಹಿಂದೆ ಬೀದರ್ನಲ್ಲಿಯೂ ಕೂಡ ನಾವು ಆ ರೀತಿ ಒಂದು ಫಲಕಗಳನ್ನು ಹಿಡ್ಕೊಂಡು, ಫೋಟೋಗಳನ್ನು ಹಿಡ್ಕೊಂಡು ಅನೇಕ ಸಲ ಹೋರಾಟ ಮಾಡಿದ್ವಿ. ಆದ್ರೆ ಯಾವತ್ತೂ ಆ ಫೋಟೋಗಳನ್ನು ಕಿತ್ಕೊಳ್ಳುವಂತ ಕೆಲಸ ಆಗಿರ್ಲಿಲ್ಲ. ಆದ್ರೆ ಇವತ್ತು ಹುಮನಾಬಾದ್ನಲ್ಲಿ ನೋಡುವಂತ ಹೋರಾಟದಲ್ಲಿ ರೈತರ ಕೈಯಿಂದ ಕತ್ಕೊಂಡ್ರು, ನಮ್ಮ ಪಕ್ಷದ ಕಾರ್ಯಕರ್ತರ ಕೈಯಿಂದ ಕಿತ್ಕೊಂಡ್ರು, ನಮ್ಮ ಶಾಸಕರ ಕೈಯಿಂದ ಕೂಡ ಆ ಫೋಟೋಗಳನ್ನು ಕಿತ್ಕೊಂಡು ಮುಫ್ತಿಯಲ್ಲೇ ಸುಮಾರು 1,000 ಜನ ಪೊಲೀಸರು ಇದ್ರೆ ಅನ್ನಿಸ್ತು. ಅಲ್ಲಿ ಯಾರು ಭಯೋತ್ಪಾದಕರಿರಲಿಲ್ಲ, ರೈತರಿಗೆ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರ ಅಲ್ಲಿ ಜಿಲ್ಲಾಡಳಿತ ಯಾವ ರೀತಿ ನಡ್ಕೊಂಡು ಅಂದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆ ಬಹುಶಃ ರಾಜ್ಯದಲ್ಲಿ ಎಲ್ಲಾ ಕಡೆ ಪೊಲೀಸರು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳೇ ಕಾಂಗ್ರೆಸ್ ಕಚೇರಿ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ವಿ. ಯಾಕೆ ಈ ಮಾತನ್ನು ಹೇಳಬೇಕಾಗಿ ಬರ್ತಾ ಇದೆ ಅಂದ್ರೆ, ಹೋರಾಟದಲ್ಲಿ ರೈತರು ಪಾಲ್ಗೊಂಡಿದ್ರು, ನಮ್ಮ ಶಾಸಕರು ಪಾಲ್ಗೊಂಡಿದ್ರು, ಇವತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಪಾಲ್ಗೊಂಡಿದ್ರು. ನಿಮಗೆ ಅರೆಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲರನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ಆದ್ರೆ ಕೇವಲ ಶಾಸಕರನ್ನು ಅರೆಸ್ಟ್ ಮಾಡಿ ಎಲ್ಲೋ ಒಂದ್ ಕಡೆ, ಅದು ಕೂಡ ಯಾವಾಗ ಅಂದ್ರೆ DC ಅವರು ಬರುವ ಸಂದರ್ಭದಲ್ಲಿ, DC ಅವರು AC ಅವರು ಬಂದು ರೈತ ಸಂಘದ ಜೊತೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಶಾಸಕರನ್ನು ಅರೆಸ್ಟ್ ಮಾಡಿ ಎಲ್ಲೋ ಮಾಣಿಕನಗರದಲ್ಲಿ ಒಯ್ದು ಇಡುವಂತ ಕೆಲಸ ಮಾಡಿದ್ರು. ಅವಾಗ ನಾವು ಕೂಡ ಒತ್ತಾಯ ಮಾಡಿದ್ವಿ, ನಮ್ಮ ಶಾಸಕರನ್ನು ಕರ್ಕೊಂಡು ಬಂದ ನಂತರ ನೀವು ಯಾವ್ದಾದ್ರು ಒಂದು ಸಂಧಾನ ಮಾಡಬೇಕು ಅಂತ ಹೇಳಿ. ಅದ್ರ ಕೊನೆಯಲ್ಲಿಯೂ ಕೂಡ ಆ ಸಂಧಾನ ವಿಫಲ ಆಯಿತು. ಇವತ್ತು ಕೂಡ ನಮ್ದು ಒಂದು ಒತ್ತಾಯ ಇದೆ, ಏನಂದ್ರೆ ರೈತರಿಗೆ 3,200 ರೂಪಾಯಿ ದರ ಕೊಡಬೇಕು. ಇಲ್ಲಿದ್ದವ್ರು ನಾವೆಲ್ಲರೂ ರೈತರಿದ್ದೀವಿ, ರಾಜಕಾರಣಿಗಳಿರ್ಬೋದು, ನಾವು ಪತ್ರಕರ್ತರಿರ್ಬೋದು, ಪೊಲೀಸರು ಇರ್ಬೋದು, ನಾವೆಲ್ಲರೂ ಮೊದಲು ರೈತರ ಮಕ್ಕಳಾಗೆ ಇದ್ದೀವಿ. ಭಾರತ ಕೃಷಿ ಪ್ರಧಾನ ದೇಶ ಇದೆ. ಇವತ್ತು ರೈತ ಉಳಿದ್ರು ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ. ನಾವು ಯಾಕೆ 3,200 ಕೊಡುವಂತೆ ಒತ್ತಾಯ ಮಾಡ್ತಿದ್ದೀವಿ ಅಂದ್ರೆ, ಶಿವಾನಂದ ಪಾಟೀಲ್ರು ಸ್ವತಃ ಹೇಳಿದ್ದಾರೆ, ಒಂದು ಜಿಲ್ಲೆಗೊಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಇವತ್ತು ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ 30,172 ರೂಪಾಯಿ ಸರ್ಕಾರದಿಂದಲೇ ಘೋಷಣೆ ಆಗಿದೆ, ಜಿಲ್ಲಾಡಳಿತ ಘೋಷಣೆ ಆಗಿದೆ. ಮತ್ತು ಕಲಬುರಗಿ ಜಿಲ್ಲೆಗೆ ಮತ್ತು ಬೀದರ್ ಜಿಲ್ಲೆಗೆ ವ್ಯತ್ಯಾಸ ಬಹಳಷ್ಟು ಏನಿಲ್ಲ. ಇಲ್ಲಿನ ಮಣ್ಣು, ಇಲ್ಲಿನ ನೀರು ಯಾವುದರಲ್ಲಿಯೂ ವ್ಯತ್ಯಾಸ ಇಲ್ಲ. ಮತ್ತು ಸ್ವತಃ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಒಂದು ಜಿಲ್ಲೆಗೊಂದು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಅದು ಕಲಬುರಗಿಯಲ್ಲಿ ಏನ್ ರೇಟ್ ಕೊಟ್ಟಿದ್ರಿ ಅದನ್ನು ಬೀದರ್ದಲ್ಲಿ ಕೊಟ್ಟಿದ್ರೆ ಯಾವುದು ಹೋರಾಟನೂ ಹೋಗಲ್ಲ, ಏನೂ ಆಗಲ್ಲ, ರೈತರು ಕೂಡ ಖುಷಿ ಇರ್ತಾರೆ. ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅದೇ ಎಲ್ಲರೂ ಹೇಳ್ತಾ ಇದ್ದಾರೆ. ಗುಲ್ಬರ್ಗ 3,172 ಅಂತ ಕಲಬುರಗಿ ಜಿಲ್ಲೆ. ಅದು ನಮ್ಮಲ್ಲಿಯೂ ಕೂಡ ನಾವು ಅದೇ ದರವನ್ನು ಕೊಡುವಂತ ಇದ್ದೀವಿ. ನಾವು ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವರು ರಿಕವರಿ ಮೇಲೆ 10.25 ರಿಕವರಿಗೆ 3,200 ದರ ನಿಗದಿ ಮಾಡಿದ್ರು, ಇಡೀ ದೇಶಕ್ಕೆ ಮಾಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರದವರು ಪಕ್ಕದ ಮಹಾರಾಷ್ಟ್ರದಲ್ಲಿ ಅದೇ ರೇಟ್ ಇದೆ, ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದ್ರು. ಪಕ್ಕದ ಮಹಾರಾಷ್ಟ್ರದ ಬೆಳಗಾವದಲ್ಲಿ ಅಷ್ಟೊಂದು ಘೋರ ಹೋರಾಟ ಬಾಗಲಕೋಟೆಯಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ, ಪಕ್ಕದ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾ ಇದ್ದಾರೆ ಫ್ಯಾಕ್ಟ್ರಿಯವರು. ಅಲ್ಲಿನ ಫ್ಯಾಕ್ಟ್ರಿಯವರು 3,500 ಕೊಡ್ಬೇಕಾದ್ರೆ ಕರ್ನಾಟಕದವ್ರು ಯಾಕೆ ಕೊಡಲ್ಲ?